ನಮಸ್ಕಾರ. IPL ಚಿಂಗಾಲಾಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನಿದ್ದೀನಿ ಆದರ್ಶಿನಿ, ನನ್ನ ಜೊತೆ ಇದ್ದಾರೆ ಕಾರ್ತಿಕ್. ಹಾಯ್ ಕಾರ್ತಿಕ್, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಸೊ ನಿನ್ನೆ ನಮ್ಮ ಪ್ರಿಡಿಕ್ಷನ್ ಆಚೆ ಈಚೆ ಆಯ್ತು. ಬಟ್ ನಿನ್ನೆ ಚೆನ್ನೈದವರು ಚೆನ್ನಾಗಿ ಬೌಲಿಂಗ್ ಹಾಕ್ತಾ ಇದ್ರು. ನನ್ಗೊಂದು ಹೋಪ್ ಇತ್ತು ಎಲ್ಲೋ ಗೆಲ್ತಾರೆ CSK ದವರು ಅಂತ. ಬಟ್ ಕಮಾಲ್ ಮಾಡಿಬಿಟ್ರು ಇಶಾನ್ ಕಿಶನ್ ಮತ್ತೆ ಶ್ರೀಲಂಕನ್ ಪ್ಲೇಯರ್ ಕಮಿಂಡು ಅಂತ. ಹೌದು. ಬಟ್ ಆದರೆ ಫಸ್ಟ್ನ ಓವರ್ ಏನಿತ್ತು, ಆ ಫಸ್ಟ್ ಓವರ್ನಲ್ಲಿ ಪವರ್ ಪ್ಲೇನಲ್ಲಿ ಆ್ಯಕ್ಚುಲಿ ಅವ್ರ ಆಟ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಏನೋ ಹೋಗುತ್ತೆ ಇದೇನು ಈ ಥರ. ಸೊ CSKನೇ ವಿನ್ ಆಗಬಹುದು ಅನ್ನೋ ಥರಾನೇ ಇತ್ತು. ಬಟ್ ಆಲ್ಮೋಸ್ಟ್ ಟಾರ್ಗೆಟ್ ಅಷ್ಟೊಂದು ಹೆವಿ ಕೊಟ್ಟಿಲ್ಲ. 155 ರನ್ ಅದೇನು ಸಾಧಾರಣ ಮೊತ್ತ. ಯಾವ ಟೀಮ್ ಪವರ್ ಪ್ಲೇನಲ್ಲಿ ಸಿಕ್ಸರ್ಸ್ ಒಂದು ಇಲ್ವೇ ಇಲ್ಲ. ಐ ಥಿಂಕ್ ಇದೇ ಫಸ್ಟ್ ಮ್ಯಾಚ್. SRH ಅದೇ ರೀತಿ ಆಯ್ತು ನಿನ್ನೆ. ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಆಮೇಲೆ ಅಭಿಷೇಕ್ ಶರ್ಮಾ, ಎಂತೆಂಥ ಘಟಾನುಘಟಿ ಪ್ಲೇಯರ್ಸ್ಗಳಿದ್ದಾರೆ. ಬಟ್ ನಿನ್ನೆ ಅವರಿಂದನೂ ಯಾವುದೇ ದೊಡ್ಡ ಹೊಡೆತಗಳಾಗಲಿಲ್ಲ. ಕ್ಯಾಚ್ ಕೊಟ್ಟು ಒಪ್ಸೋಗ್ಬಿಟ್ರು. 4 ವಿಕೆಟ್ ಕಂಟಿನ್ಯೂ ಹೋಯಿತು. ಟ್ರಾವಿಸ್ ಹೆಡ್ ಅವರು ವಿಕೆಟ್ ಒಪ್ಸಿದ್ರು ನಿನ್ನೆ, ಬೋಲ್ಡ್ ಹೋದ್ರು. ಅದೇ ಒಂದು ವಿಚಿತ್ರ ಆಗಿದ್ದು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರಾವಿಸ್ ಹೆಡ್ ಅವ್ರದ್ದು. ಹೌದು. ಆ್ಯಂಡ್ ಚೆಪಾಕ್ನಲ್ಲಿ 4ನೇ ಸೋಲು CSK. ತವರಿನಲ್ಲಿ ಸೋತಿದ್ದು CSK ಬಹಳಷ್ಟು ಫ್ಯಾನ್ಸ್ಗೆ ಬೇಜಾರಾಗಿದೆ. ಆ್ಯಂಡ್ ಆಲ್ಸೋ ಈ ಸಲ ಫ್ಯಾನ್ಸ್ ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂತಿಲ್ಲ CSK ಟೀಮ್ ಮೇಲೆ. ಯಾಕಂದ್ರೆ ಈ ಸಾರಿ ಬಹಳ ಕಳಪೆ ಪ್ರದರ್ಶನವನ್ನು ತೋರಿರೋದು. ಇನ್ನು ಲಾಸ್ಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಆಲ್ಮೋಸ್ಟ್ ಕೆಳಗಡೆ ಕಂಟಿನ್ಯೂ ಆಗಿ 7 ಸೋತಿದ್ದಾರೆ. ಇನ್ನೇನು ಪ್ಲೇ ಆಫ್ ಬಾಗಿಲು ಬಹುತೇಕ ಮುಚ್ಚಿದೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಪ್ಲೇ ಆಫ್ ಬಂದ್ರು ಅದು ಪವಾಡಾನೆ. ಯಾಕಂದ್ರೆ ಈಗ ಉಳಿದ ಮ್ಯಾಚ್ಗಳನ್ನೆಲ್ಲ ಕಂಟಿನ್ಯೂ ಗೆಲ್ಲೇಬೇಕಾಗುತ್ತೆ CSK. ಇಲ್ಲ ಅಂತಂದ್ರೆ ರನ್ ರೇಟ್ ಇಲ್ಲ, ಪಾಯಿಂಟ್ಸ್ ಇಲ್ಲ. ಸೊ ಪ್ರಾಬ್ಲಮ್ ಬೀಳುತ್ತೆ. ಅಂಡ್ ಸನ್ರೈಸರ್ಸ್ ಕೂಡ ಮೊದಲ ಗೆಲುವು ಚೆಪಾಕ್ನಲ್ಲಿ ತನ್ನದಾಗಿಸ್ಕೊಂಡಿರೋದು. ಮೊದಲ ಗೆಲುವು. ಹೌದು, 6 ಮ್ಯಾಚ್ ಆಡಿದ್ರು, ಅದರಲ್ಲಿ CSKನೇ 5 ಗೆದ್ದಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಚೆಪಾಕ್ನಲ್ಲಿ SRH ಗೆದ್ದಿರುವಂಥದ್ದು ಒಂದು ಹಿಸ್ಟ್ರಿ. ಅದು ಹಿಸ್ಟ್ರಿ ಜೊತೆಗೆ CSK ಈ ರೀತಿ ಆಡ್ತಾ ಇರೋದು ಸಿಕ್ಕಾಪಟ್ಟೆ ಬೇಜಾರು ಆಗಿದೆ. ಅಂಡ್ ಐ ಥಿಂಕ್ 2025 ಅಲ್ಲಿ CSK ಪ್ಲೇ ಆಫ್ ನಲ್ಲಿ ನಾವು ನೋಡೋದು ಬಹುತೇಕ ಡೌಟ್ ಅಂದ್ರೂ ತಪ್ಪಾಗಲ್ಲ. ಆಮೇಲೆ ಇನ್ನೊಂದು, ನಿನ್ನೆ ನಮ್ಮ ಹರ್ಷಲ್ ಪಟೇಲ್ RCB ಹುಡುಗ SRH ಹೋಗಿ ಎಷ್ಟು ಚೆನ್ನಾಗಿ ಬೌಲಿಂಗ್ ಹಾಕ್ತಿದ್ದಾರೆ ಅಂದ್ರೆ, ನಿನ್ನೆ ಅವರೇ ಪಂದ್ಯ ಶ್ರೇಷ್ಠ. ನಿನ್ನೆ ಮ್ಯಾನ್ ಆಫ್ ದ ಮ್ಯಾಚ್ ಅವರೇ. 4 ವಿಕೆಟ್ ತೆಗೆದಿರುವಂಥದ್ದು ಹರ್ಷಲ್ ಪಟೇಲ್. ಸಖತ್ತಾಗಿ ಬೌಲಿಂಗ್ ಹಾಕಿದ್ದಾರೆ ನಿನ್ನೆ CSK ಜೊತೆಗೆ. ಗೊತ್ತಿಲ್ಲ, RCB ಬಿಟ್ಟೋದಂತ ಪ್ಲೇಯರ್ಸ್ ಎಲ್ಲರೂ ಒಳ್ಳೆ ರೀತಿ ಬೌನ್ಸ್ ಬ್ಯಾಕ್ ಆಗ್ತಿದ್ದಾರೆ. ಅಂಡ್ RCB ಅವರೇ ಬೇಜಾರು ಮಾಡ್ಕೊತಾ ಇದ್ದಾರೆ, ಈ ಪ್ಲೇಯರ್ ನಾವ್ ಯಾಕೆ ಬಿಟ್ವಿ ಅನ್ನಂಗೆ ಆಟ ಆಡ್ತಾ ಇದ್ದಾರೆ. ಹೌದು, ಅದೇ ರೀತಿ ವಾಟ್ಸನ್ ಲಾಸ್ಟ್ ಟೈಮ್ RCB ಇಂದ ಬಿಟ್ಟೋದಾಗ ಚೆನ್ನೈಯಲ್ಲಿ ಸಖತ್ತಾಗಿ ಆಡಿದ್ರು. ಬಟ್ ಈಗ ಅವ್ರು ಇಲ್ಲ ಬಿಡಿ. ಬಟ್ RCB ಇಂದ ಯಾವ್ಯಾವ ಪ್ಲೇಯರ್ ಬಿಟ್ಟು, ಜಾಕ್ ಕಾಲಿಸ್ ಆಗಿರ್ಬೋದು, ವಾಟ್ಸನ್ ಆಗಿರ್ಬಹುದು, ಅಂಬಟಿ ರಾಯ್ಡು ಆಗಿರ್ಬೋದು, ಸಾಕಷ್ಟು ಪ್ಲೇಯರ್ಸ್ಗಳಿದ್ದಾರೆ. ಇನ್ನು ಅವರೆಲ್ಲ RCB ಬಿಟ್ಟು ಹೋದ ನಂತರನೇ ಸಖತ್ತಾಗಿ ಆಡಿದ್ದಾರೆ. ಇನ್ನು ABD ವಿಲಿಯರ್ಸ್ ಒಬ್ಬರೇ ಮಾತ್ರ ಡೆಲ್ಲಿಯಿಂದ ಇಲ್ಲಿ ಬಂದು ಚೆನ್ನಾಗಿ ಆಡಿರೋದು ಅಂತಂದ್ರೆ RCBಗೆ. ಇನ್ನು ಕ್ರಿಸ್ ಗೇಲ್ ಅವರು ಸಹಿತ ಎಲ್ಲಿ KKR ಇಂದ ಬಂದು ಇಲ್ಲಿ ಚೆನ್ನಾಗಿ ಆಡಿ RCBಯಲ್ಲೇ ಗುರುತಿಸ್ಕೊಂಡವರು. ಬಟ್ RCB ಇಂದ ಎಷ್ಟು ಸ್ಟ್ಯಾಂಡರ್ಡ್ ಪ್ಲೇಯರ್ಸ್ಗಳು ಹೊರಗೆ ಹೋಗಿದ್ದಾರೆ, ಅವರೆಲ್ಲರೂ ಚೆನ್ನಾಗಿ ಆಡ್ಬಿಟ್ಟವ್ರು ಬೇರೆ ಟೀಮ್. ಸೊ RCB ಪ್ಲೇಯರ್ಸ್ ನ ಯಾವ್ದಾವ್ದು ಬಿಟ್ಕೊಟ್ಟಿದ್ಯೋ ತುಂಬಾ ಟ್ರೈನ್ಡ್ ಮಾಡಿ ಬಿಟ್ಕೊಟ್ಟಿದೆ ಅನ್ಸುತ್ತೆ. ಬಟ್ ಆ ಪರ್ಫಾರ್ಮೆನ್ಸ್ RCB ಅಲ್ಲಿ ಇದ್ದಾಗಂತೂ ಮಾಡಿಲ್ಲ. ಬಟ್ ಬೇರೆ ಟೀಮ್ಗೆ ಹೋದಾಗ RCB ಘನತೆ ಗೌರವ ಕಾಪಾಡಿದ್ರು, RCB ಇಂದ ಬಂದವರು ಅಂತ. ಸೊ ಮೇ ಬಿ ನೆಕ್ಸ್ಟ್ ಇಯರ್ನೆಲ್ಲ ಬೆಡ್ಡಿಂಗ್ ಆಗ್ಬೇಕಾದ್ರೆ ತುಂಬಾ ಚೆನ್ನಾಗಾಗುತ್ತೆ ಅನ್ಸುತ್ತೆ. RCB ಇಂದ ಬಂದವರು ಅಂದ್ರೆ ಜಾಸ್ತಿ ಮೊತ್ತಕ್ಕೆ ಸೇಲ್ ಆಗೋದ್ರಲ್ಲಿ ನೋ ಡೌಟ್. ಬಿಕಾಸ್ ಪ್ಲೇಯರ್ಸ್ ಎಲ್ಲ ಅದನ್ನೇ ಪ್ರೂವ್ ಮಾಡಿದ್ದಾರೆ. ಸೊ ಅಂತೂ ಒಂದು ಸಿಕ್ಸರ್ ಬಂದೇ ಇಲ್ಲ. ಹೌದು, ಅದೇ ಈ ಸಲಿನೇ ಫಾರ್ ದ ಫಸ್ಟ್ ಟೈಮ್ ಮೊದಲ ಮ್ಯಾಚ್ ಇದೆ ಸಿಕ್ಸರ್ ಬರಲಾರ್ದು ಪವರ್ ಪ್ಲೇ ಅಲ್ಲಿ. ಫಸ್ಟ್ ಮ್ಯಾಚ್ IPL ಹಿಸ್ಟ್ರಿಯಲ್ಲ ಪವರ್ ಪ್ಲೇನಲ್ಲಿ ಸಿಕ್ಸರ್ ಬರಲಿಲ್ಲ. ಸೊ ಆ ರೀತಿಯಾದಂತಹ ರೋಚಕವಾದಂತಹ ಟ್ವಿಸ್ಟು ಕೂಡ ನೆನ್ನೆ ಮ್ಯಾಚಲ್ಲಿ ಇರಲಿಲ್ಲ. ಬಟ್ ಆದರೆ ಸನ್ರೈಸರ್ಸ್ ಹೈದರಾಬಾದ್ ಅವ್ರು ಏನು ಆಡಿದ್ರು, ಮೊದಲನೇ ಓವರ್ಸಲ್ಲಿ ಏನು ಆಡಿದ್ರು, ಆವಾಗ ಡೌಟ್ ಬಂತು ಇವ್ರು ವಿನ್ ಆಗಲ್ವೇನೋ ಅಂತ. ಬಟ್ ಅಂದರೂ ಕೂಡ ಕೊನೆಯದಾಗಿ ನಮ್ಮ SRHನ ಟರ್ನ್ ಮಾಡಿದ್ದು, ಗೇಮ್ ಚೇಂಜರ್ ಆಗಿ ಒಳ್ಳೆ ಆಟನ ಆಡಿದ್ರು. ನಿನ್ನೆ ಬೌಲಿಂಗ್ ಅಲ್ಲಿ ಕಮಾಲ್ ಮಾಡಿದ್ದು ಹರ್ಷಲ್ ಪಟೇಲ್. ಚೆನ್ನಾಗಿ ಆಕ್ಚುಲಿ ಬೌಲಿಂಗ್ ಹಾಕಿರುವಂಥದ್ದು. ಅಷ್ಟೇ ಅವ್ರೇನು ಅಸಾಧಾರಣ ಮೊತ್ತ ಕೊಟ್ಟಿದ್ದಾರೆ. ಅಷ್ಟೊಂದು ಅಲೌಟ್ ಆಗಿದ್ದಾರೆ, ಅದು ಬೇರೆ 154ಕ್ಕೆ. ಅಂದರೆ ಅದು ಅಸಾಧಾರಣ ಮೊತ್ತನೇ. ಬಟ್ SRH ಅದನ್ನ ಸುಲಭವಾಗಿ ಹೊಡಿಬೋದಿತ್ತು. ಬಟ್ ಅವ್ರದ್ದು ಅಷ್ಟೇ ಡೇಂಜರಸ್ ಆಯಿತು ಪವರ್ ಪ್ಲೇ ಇಲ್ಲ. ಅವ್ರಿಗೂ ಅಷ್ಟು ಬೌಲಿಂಗು ಚೆನ್ನಾಗಿ ಹಾಕಿದ್ರು CSK ಬೌಲರ್ಸು ಸಹಿತ. ಸ್ಟಾರ್ಟಿಂಗೇ 2 ವಿಕೆಟ್ ಹೋಯಿತು ಕಡಿಮೆ ಸ್ಕೋರ್ಗೆ ಪವರ್ ಪ್ಲೇಯಲ್ಲಿ. ಆವಾಗ ಎಲ್ಲೋ ಒಂದು ಕಡೆ ಆತಂಕ ಶುರು ಆಯಿತು SRHಗೆ. ಆಯ್ತಪ್ಪ ಈ ಮ್ಯಾಚ್ ಕೈ ಚೆಲ್ಲಿದ್ವಿ ಅಂದ್ಕೊಂಡ್ರು. ಅಷ್ಟರಲ್ಲೇ ಇಶಾನ್ ಕಿಶನ್ ಅವರು ಮತ್ತೆ ಒಂದು ಸ್ಟ್ಯಾಂಡ್ ಆಟ ಆಡಿದ್ರು ನಿನ್ನೆ. ಅಂಡ್ ಆಲ್ಸೋ ಧೋನಿ ಅವರು T20 400ನೇ T20 ಮ್ಯಾಚ್ ನ ಆಡಿದ್ರು. ಬಟ್ ನಿನ್ನೆ ಧೋನಿ ಬ್ಯಾಟ್ ಇಂದನೂ ಅಷ್ಟೊಂದು ರನ್ ಬರಲಿಲ್ಲ, 0 ರನ್. ಆಕ್ಚುಲಿ ನಿನ್ನೆ 2 ರನ್ ಹೊಡೆದವರು ಅಷ್ಟೇ. ಯಾಕೋ CSK ಇರುವಂತಹ ಯಾವ ಪ್ಲೇಯರ್ಸ್ ಫಾರ್ಮ್ ನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ಹೌದು, ಕಳೆದ ಬಾರಿ ಸಖತ್ತಾಗಿ ಆಡಿದ್ರು. ಬ್ಯಾನ್ ಆದ ಮಾರನೇ ಸೀಸನ್ ಅಲ್ಲೇ ಕಪ್ ತಗೊಂಡು ಹೋದಂತ ತಂಡ ಇಷ್ಟೊಂದು ಕಳಪೆ ಆಟ ಆಡ್ತಾ ಇದೆ ಅಂದ್ರೆ ನನಗೆ ನಂಬೋಕ್ ಸಾಧ್ಯ ಆಗ್ತಿಲ್ಲ ಈ ಸಾರಿ. ಹೌದು, ಈ ಸಲ
ತುಂಬ ನೀರಸವಾದಂಥ ಆಟ. ಆ್ಯಕ್ಚುಲಿ CSK ಮತ್ತು RCB ಮ್ಯಾಚ್ಗಳು ಪ್ಲೇ ಆಫ್ಸ್ನಲ್ಲಿ ಇದ್ದಿದ್ರೆ ಅದ್ರ ಮಜಾ ಕಿಕ್ಕೇ ಬೇರೆ ಇರ್ತಿತ್ತು. ಬಟ್ ಇವಾಗ ಪ್ರಿಡಿಕ್ಟ್ ಮಾಡಿಬಿಡ್ಬೋದೇ ಬರೋದೇ ಇಲ್ಲ, CSK ಪ್ಲೇ ಆಫ್ ಎಂಟ್ರಿ ಕೊಡೋದೇ ಡೌಟು ಅಂತ. ಎನಿವೇಸ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ಇವತ್ತು ಆಡ್ತಾ ಇರೋದು KKR ವರ್ಸಸ್ ಪಂಜಾಬ್ ಮ್ಯಾಚನ್ನ ಆಡ್ತಾ ಇದೆ. ಸೊ ಹೇಳಿ, ನಿಮ್ಮ ಪ್ರೆಡಿಕ್ಷನ್ ಹೇಗಿರುತ್ತೆ? ನನ್ನ ಪ್ರೆಡಿಕ್ಷನ್ನು ಕಳೆದ ಬಾರಿ ಪಂಜಾಬ್ ಅವರು KKR ಜೊತೆ ಭಾರಿ ಒಂದು ಸ್ಟ್ರಾಂಗ್ ಆಗಿ ಆಟ ಆಡಿದ್ರು. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಲಾಸ್ಟ್ ಟೈಮು 111 ಟಾರ್ಗೆಟ್ ಕೊಟ್ಟಿದ್ರು ಪಂಜಾಬ್ದವರು KKRಗೆ. ಬಟ್ ಬೌಲಿಂಗಲ್ಲಿ ಅಷ್ಟೇ ಚೆನ್ನಾಗಿ ಕಮಾಲ್ ಮಾಡಿದ್ರು. ಯಜುವೇಂದ್ರ ಚಹಲ್ ಅವರು ಸಖತ್ತ ಬೌಲಿಂಗ್ ಹಾಕಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದುಕೊಂಡಿರುವಂಥದ್ದು ಲಾಸ್ಟ್ ಪಂಜಾಬ್ KKR ಮ್ಯಾಚಲ್ಲಿ. ಸೊ ಬೌಲಿಂಗ್ ಸ್ಟ್ರೆಂತ್ ಇದೆ ಪಂಜಾಬ್ಗೆ KKR ಜೊತೆಗೆ. ಸೊ KKR ಅಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅನ್ನೋ ಆಟಗಾರರೇ ಇದ್ದಾರೆ. ಬಟ್ ಲಾಸ್ಟ್ ಮ್ಯಾಚ್ ನೋಡೋದಾದರೆ ಬ್ಯಾಟ್ಸ್ಮನ್ಗಳೆಲ್ಲ 95ಕ್ಕೆ ಎಲ್ಲರೂ ಪಟ ಅಂತ ಔಟ್ ಆಗಿದ್ದೇ ಅದೇ ಒಂದು ವಿಚಿತ್ರ ಅನ್ಸೋಗ್ಬಿಡ್ತು ನನಗೆ. ಇಂತಿಂಥ ಸ್ಟ್ಯಾಂಡರ್ಡ್ ಬ್ಯಾಟ್ಸ್ಮನ್ ಇದೆ. ಆ್ಯಂಡ್ರೂ ರಸಲ್ ಆಗಿರ್ಬೋದು, ಆಮೇಲೆ ನಮ್ಮ ಲಾಸ್ಟು ಯಾರೋ ಅಜಿಂಕ್ಯ ರಹಾನೆ ಆಗಿರ್ಬೋದು, ಸಾಕಷ್ಟು ಪ್ಲೇಯರ್ಗಳಿದ್ದಾರೆ. ಸುನಿಲ್ ನರೇನ್ ಆಗಿರ್ಬೋದು, ಆಲ್ರೌಂಡರ್ ಆಟ ಸಖತ್ತಾಗಿ ಬ್ಯಾಟ್ ಬೀಸುವಂಥ ಪ್ಲೇಯರ್ಸ್ಗಳಿದ್ದಾರೆ KKR ಅಲ್ಲಿ. ಬಟ್ 95ಕ್ಕೆ ಅಲೌಟ್ ಆಗಿರೋದು ನನಗೆ ಒಂದು ಟೈಪ್ ವಿಚಿತ್ರ ಅನಿಸ್ತು ಲಾಸ್ಟ್ ಟೈಮ್. KKR ಕ್ಯಾಪ್ಟನ್ ಈಗ ಪಂಜಾಬ್ಗೆ ಕ್ಯಾಪ್ಟನ್ನು. ಅದೇ ಲಾಸ್ಟ್ ಟೈಮು ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ 111 ಹೊಡೆದಿರೋದ್ರಲ್ಲಿ ಇನ್ನು ಇವರು ಕೇವಲ 95 ರನ್ನಿಗೆ ಅಲೌಟ್ ಆಗಿದ್ದಾರೆ ಅಂತಂದರೆ ಸುನಿಲ್ ನರೇನ್ ಅವರು ಒಬ್ಬರೇ ಆಟ ಆಡಿರೋದು. ಇನ್ನುಳಿದವರೆಲ್ಲರೂ ಬೇಗ ವಿಕೆಟ್ ಒಪ್ಸಿರುವಂಥದ್ದು. ಸೊ ಈ ಬಾರಿ ಪಂಜಾಬು ಮತ್ತೆ ಈ ಇವತ್ತಿನ ಮ್ಯಾಚಲ್ಲಿ ಕಮಾಲ್ ಮಾಡುತ್ತೆ ಅಂತ ನನ್ನ ಹೋಪು. ಇಡನ್ ಗಾರ್ಡನಲ್ಲಿದೆ, ಅದು ಬೇರೆ ಬ್ಯಾಟಿಂಗ್ ಪಿಚ್ಚು. ಬಟ್ ಯಾವಾಗ ಬೌಲಿಂಗ್ ಸಾಥ್ ಕೊಡುತ್ತೆ ಅದು ಪಿಚ್ ಹೇಳಕ್ಕೆ ಬರೋದಿಲ್ಲ. ಬಟ್ ಬ್ಯಾಟಿಂಗ್ ಪಿಚ್ಚು ಆಲ್ಮೋಸ್ಟ್ ಇಡನ್ ಗಾರ್ಡನ್ನು. ಸೊ ಒಂದು ಒಳ್ಳೆ ಸ್ಕೋರ್ನ ಏನಾದರೂ KKR ಪಂಜಾಬ್ಗೆ ಕೊಡ್ತು ಅಂದಲ್ಲಿ KKR ಫಿಕ್ಸ್ ಈ ಮ್ಯಾಚ್ ಗೆಲ್ಬಹುದು ಅನ್ನೋ ನಿರೀಕ್ಷೆ ಮಾತ್ರ ಇದೆ. ಓಕೆ, ಇದು ಸೊ ಹೋಮ್ ಗ್ರೌಂಡ್ ಆಗಿರೋದು ಒಂದು ಅಡ್ವಾಂಟೇಜ್ ಆಗುತ್ತೆ. ಆಡಿರುವಂಥ 8 ಮ್ಯಾಚ್ಗಳಲ್ಲಿ 3 ಮ್ಯಾಚ್ಗಳನ್ನ ಮಾತ್ರ ಜಯಗಳಿಸಿದೆ KKR. ಆ್ಯಂಡ್ ಲಾಸ್ಟ್ ಇಯರ್ ಕಪ್ಪನ್ನು ಗೆದ್ದಂತಹ ಟೀಮು ಸೊ ಮತ್ತೆ ಬೌನ್ಸ್ ಬ್ಯಾಕ್ ಆಗಲೇಬೇಕು. ಸೊ ಆ್ಯಂಡ್ ಪಂಜಾಬು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗೇ ಇದೆ. ಸೊ ಸೋಲ್ಸೋದು ಪಂಜಾಬ್ನ ಇಸ್ ನಾಟ್ ದ್ಯಾಟ್ ಈಸಿ ನಾವು ಅನ್ಕೊಂಡಂಗೆ. ಬಟ್ ಇವತ್ತಿನ ಮ್ಯಾಚ್ ಎಷ್ಟು ಟ್ವಿಸ್ಟಿಂಗ್ ಆ್ಯಂಡ್ ಎಷ್ಟು ಟರ್ನಿಂಗ್ ಕೊಡುತ್ತೆ ಆ್ಯಂಡ್ ಆಲ್ಸೋ ಎಷ್ಟು ರೋಚಕವಾಗಿ ಇವತ್ತಿನ ಆಟಗಾರರು ಆಡ್ತಾರೆ ಅನ್ನೋದು ಕೂಡ ಮಾತಾಡ. ಬಟ್ ಇವತ್ತಿನ ಮ್ಯಾಚಿಂದ ಹಿಡಿದು ಎಲ್ಲ ಮ್ಯಾಚ್ಗಳು ಇನ್ನೇನು ಪಾಯಿಂಟ್ಸ್ ಟೇಬಲಲ್ಲಿ 4ರ ಕೆಳಗಡೆ ಯಾವ್ಯಾವ ತಂಡ ಇದಾವಲ್ಲ, 4 ಸ್ಥಾನದ ಕೆಳಗಡೆ ಇರೋ ತಂಡಗಳು ಎಲ್ಲವೂ ಮಾಡು ಇಲ್ಲವೇ ಮಡಿ ಪಂದ್ಯಗಳೇ ಸ್ಟಾರ್ಟ್ ಇನ್ನು. ಯಾಕಂತಂದರೆ ಆಲ್ಮೋಸ್ಟ್ ಈಗಾಗಲೇ 9-10 ಮ್ಯಾಚ್ ಸನಿಯ ಬಂತು ಆ್ಯಕ್ಚುಲಿ ಹೇಳ್ಬೇಕು. ಇನ್ನು ಎಲ್ಲ ಟೀಮ್ಗಳು ಅಲರ್ಟ್ ಆಗಬೇಕಾಗುತ್ತೆ, ಪ್ಲಸ್ ರನ್ ರೇಟ್ ತೊಗೊಳ್ಬೇಕಾಗುತ್ತೆ. ಆಲ್ಮೋಸ್ಟ್ ಈಗಾಗಲೇ KKR ಮೈನಸ್ ಇದೆ ರನ್ ರೇಟು, ಪಂಜಾಬ್ದು ಪ್ಲಸ್ ಇರುವಂಥದ್ದು ಒಂದು ಅಡ್ವಾಂಟೇಜ್ ಇದೆ. ಇವತ್ತು ಪಂಜಾಬ್ ಏನಾದರೂ ಗೆದ್ದರೆ ಪ್ಲೇ ಆಫ್ಗೆ ಬಹುತೇಕ ಕನಸು ನನಸಾಗುವ ಸಾಧ್ಯತೆ ಇದೆ ಪಂಜಾಬ್ದು. ಬಟ್ KKRದು ಸ್ವಲ್ಪ ಡೇಂಜರ್ಸ್ ಇದೆ. ಇವತ್ತು ಮ್ಯಾಚ್ ಏನಾದರೂ ಸೋತ್ರೆ ಅವ್ರದ್ದು ಸಹಿತ ಸ್ವಲ್ಪ ಮಾಡು ಇಲ್ಲವೇ ಮಡಿ ಪಂದ್ಯ ಇವತ್ತು KKRಗೆ. ಸೊ ಇವತ್ತು KKR ಅವರು ಲಾಸ್ಟ್ ಮ್ಯಾಚ್ ಸೋತಿದ್ರಿಂದ ಈ ಸಲ ಗೆಲ್ಲೇಬೇಕು ಅನ್ನೋ ಪ್ರಿಪರೇಷನ್ ಅಂತೂ ಬಂದಿರ್ತಾರೆ. ಬಟ್ ಲಾಸ್ಟ್ ಪಂಜಾಬಲ್ಲಿ ಆಗಿತ್ತಲ್ಲ, ಅವ್ರದ್ದೇ ಹೋಮ್ ಗ್ರೌಂಡು. ಸೊ ಪಂಜಾಬ್ದವರು ಅಷ್ಟೇ ಚೆನ್ನಾಗಿ ಬೌಲಿಂಗ್ ಹಾಕಿದ್ರು. ಯಜುವೇಂದ್ರ ಚಹಲ್ ಅವರು ನೀವು ಹೇಳಿದಾಗೆ ಲಾಸ್ಟ್ RCB ಬಿಟ್ಟಾದ್ಮೇಲೆ ಸ್ಪಿನ್ನರ್ಸ್ಗಳೇ ಇಲ್ಲ RCBಲಿ ಅನ್ನೋ ಒಂದು ಕೊರಗ್ನ ಬೇರೆ ತಂಡದಲ್ಲಿ ಆಡಿ ತೋರಿಸ್ತಾ ಇದ್ದಾರೆ. ನನ್ನ ಯಾಕೆ RCB ಅವ್ರು ಬಿಟ್ರು ಅನ್ನೋ ಒಂದು ಲೆವೆಲಲ್ಲೇ ಆಡ್ತಾ ಇದ್ದಾರೆ. RCB ಅವರೆಲ್ಲ ಪಶ್ಚಾತ್ತಾಪ ಪಡೋ ಹಾಗೆ ಮಾಡ್ತಾ ಇದ್ದಾರೆ ಮಾಜಿ ಆಟಗಾರರು, RCB ಆಟಗಾರರು. ಸೊ ನೋಡೋಣ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ಮತ್ತೆ ತಮ್ಮ ತವರಿಗೆ ಮತ್ತೆ ಕಮ್ ಬ್ಯಾಕ್ ಆಗ್ತಾರಾ ಅಂತ. ಬಟ್ ಇವತ್ತಿನ ಆಟ ನೋಡೋದಾದ್ರೆ ನೋಡಬೇಕು, ಇವತ್ತು ಹೋಮ್ ಗ್ರೌಂಡ್ನಲ್ಲಿ ಏನು KKR ಗರ್ಜಿಸಲ್ವೋ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಆ್ಯಂಡ್ ಪಂಜಾಬು ನಾವು ಎಂದಿನಂತೆ ನಾವು ಗೆದ್ದೇ ಗೆಲ್ತೀವ ಅಂತ ಮತ್ತೆ ಸಾಬೀತು ಮಾಡ್ತಾರ, ಅದನ್ನು ನೋಡಬೇಕಾಗಿದೆ. ಇಲ್ಲ ಹಿಂದಿನ ಮ್ಯಾಚ್ನಲ್ಲಿ ಪಂಜಾಬು ಸೋಲ್ಸಿತ್ತು KKRನ, ಆ ರಿವೆಂಜ್ನ ಇವತ್ತೇನಾದ್ರು ತೀರಿಸ್ಕೊಳ್ತಾರಾ ತಂಡದ ನಾಯಕ ಅನ್ನೋದು. ಲೋ ಸ್ಕೋರ್ ಹೊಡೆದು ಅಲೌಟ್ ಆಗಿರುವಂಥದ್ದು ಬಹಳ ಹೀನಾಯ ಸೋಲು ಲಾಸ್ಟ್ KKRಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇವತ್ತು ಪುಟಿದ ಎಳ್ಳೇಬೇಕು ಪಂಜಾಬ್ ಜೊತೆ. ಪಂಜಾಬ್ಗೆ ಯಾವ ರೀತಿ ಪಂಚ್ ಕೊಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಎಕ್ಸಾಕ್ಟ್ಲಿ, ಹೌದು. ಸೊ ಲಾಸ್ಟ್ ಟೈಮ್ ಗೆದ್ದವ್ರು ನಾವೇ ಕಪ್ ಗೆದ್ದವರು ಅನ್ನೋದನ್ನ ಇವತ್ತು ಪ್ರೂವ್ ಮಾಡಲೇಬೇಕು. ಬಟ್ ಶ್ರೇಯಸ್ ಅಯ್ಯರ್ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ ಪಂಜಾಬಲ್ಲಿ. ಸೊ ಅವರು ಒಬ್ಬ ಸ್ಟ್ರಾಂಗ್ ಬ್ಯಾಟ್ಸ್ಮನ್ನು. ಸೊ ಹೇಳೋಕ್ಕಾಗಲ್ಲ KKR ಜೊತೆ ಯಾವ ರೀತಿ ಆಡ್ತಾರೆ ಅಂತ. ಇನ್ನು ಸುನಿಲ್ ನರೇನ್ ಅವರು ಕೂಡ ಫಾರ್ಮಲ್ಲಿರೋದು, ಅಜಿಂಕ್ಯ ರಹಾನೆ ಅವರು ಕೂಡ ಲಾಸ್ಟ್ ಮ್ಯಾಚಲ್ಲಿ 55 ಹೊಡೆದಿರೋದು, ಅವರು ಫಾರ್ಮಲ್ಲಿದ್ದಾರೆ. ಸೊ ಎರಡೂ ಜಿದ್ದಾಜಿದ್ದಿ ಇದೆ. ಬಟ್ ಲಾಸ್ಟ್ ಟೈಮು ಪಂಜಾಬ್ ಅವರು ಭಾಳ ಲೋವೆಸ್ಟ್ ಸ್ಕೋರಿಂದ ಅಲೌಟ್ ಮಾಡಿತ್ತಲ್ಲ, ಹೀಗಾಗಿ ಬೌಲರ್ಸು ಭಾಳ ಬಲಿಷ್ಠ ಇದ್ದಾರೆ ಪಂಜಾಬಲ್ಲಿ ಅನ್ನೋದು ತೋರು ಬರ್ತಾ ಇದೆ. ಸೊ ಬೌಲರ್ಸ್, ಸೊ ಹಾಗಾದರೆ ಇವತ್ತು KKRಗೆ ಯಾರು ದುಸ್ವಪ್ನವಾಗಿ ಕಾಡಬಹುದು, ಯಾವ ಆಟಗಾರ? ಇವತ್ತು ಯಜುವೇಂದ್ರ ಚಹಲ್ ಅವರೇ ಬೌಲಿಂಗಲ್ಲಿ ದುಸ್ವಪ್ನವಾಗಿ ಕಾಡಬಹುದು. ಇನ್ನು ಬ್ಯಾಟ್ಸ್ಮನ್ಗಳಲ್ಲಿ ಶ್ರೇಯಸ್ ಅಯ್ಯರ್, ಪ್ರಭು ಅವರೊಬ್ಬರು,
ಸೊ ಅದೇ ಅವ್ರಿಗೆ ಒಂದು ಅಡ್ವಾಂಟೇಜು ಪಂಜಾಬ್ ಅವ್ರಿಗೆ. ಬ್ಯಾಟಿಂಗ್ ಲೈನಪ್ ಸಖತ್ತಾಗಿದೆ ಪಂಜಾಬ್ದು. ಸೊ KKR ನ ನೆಗೆಟಿವ್ಸ್ ಏನು ಆಕ್ಚುಲಿ? KKR ನೆಗೆಟಿವ್ಸು ಮಿಡಲ್ ಆರ್ಡರ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಆ್ಯಂಡ್ರೂ ರಸೆಲ್ ಅವರು ಫಾರ್ಮಲ್ಲಿ ಇಲ್ಲ. ಇನ್ನು ಇವರು ಅಜಿಂಕ್ಯ ರಹಾನೆ ಅವರು ಫಾರ್ಮಲ್ಲಿರೋದು. ಬಟ್ ಸುನಿಲ್ ನರೇನ್ ಅವರು ಯಾವಾಗ ಆಡ್ತಾರೋ ಯಾವಾಗ ಔಟ್ ಆಗ್ತಾರೋ ಹೇಳೋಕ್ಕೆ ಬರೋದಿಲ್ಲ. ಸೊ ಮಿಡಲ್ ಆರ್ಡರೇ ಪ್ರಾಬ್ಲಮ್ ಇದೆ ಬ್ಯಾಟಿಂಗಲ್ಲಿ ಅವ್ರದ್ದು. ಸ್ಟಾರ್ಟಿಂಗ್ ಏನು ಪವರ್ ಪ್ಲೇಯಲ್ಲಿ ಹೊಡೆದು ಕೊಟ್ಟರೆ KKR ಒಂದು ಉತ್ತಮ ಮೊತ್ತ ಕಲೆ ಹಾಕುವಲ್ಲಿ ದಾಪಗಾಲ್ ಇಡುತ್ತೆ. ಆದರೆ ಮಿಡಲ್ ಆರ್ಡರ್ ವಿಕೆಟ್ ಒಪ್ಸಿದ್ರೆ 2 ವಿಕೆಟ್ ಹೋಯ್ತಂದರೆ ಆ ನಂತರ KKR ಸ್ವಲ್ಪ ಮಂಕ್ ಹೊಡಿಯುತ್ತೆ, ಯಾಕೋ ಗೊತ್ತಿಲ್ಲ. ಬ್ಯಾಟ್ಸ್ಮನ್ಗಳು ಸ್ವಲ್ಪ ಫಾರ್ಮ್ ಪ್ರಾಬ್ಲಮ್ಮು. ಇನ್ನು ಬೌಲರ್ಸಲ್ಲೂ ಕೂಡ ಸಾಕಷ್ಟು ನಿರಸದಾಯಕ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಬೌಲರ್ಗಳು ಸಹಿತ KKRಲ್ಲಿ. ಅದೇ ಅರ್ಧ ಡಿಸ್ಅಡ್ವಾಂಟೇಜು KKRಗೆ ಈ ಸಾರಿ. ಬಟ್ ಪಂಜಾಬು ಬ್ಯಾಟಿಂಗು ಬೌಲಿಂಗ್ ಎರಡರಲ್ಲೂ ಇದೆ. ಸೊ ಅದೇ ಅಡ್ವಾಂಟೇಜು. ಡಿಸ್ಅಡ್ವಾಂಟೇಜ್ನ ಕ್ಯಾಪ್ಟಿವ್ ಮಾಡ್ಕೊತಾ ಇದೆ ಪಂಜಾಬ್ ಅಂದೇ ತಪ್ಪಾಗಲ್ಲ. ಸೊ ನೋಡೋಣ ಇವತ್ತಿನ ಆಟ ಎಷ್ಟು ರೋಚಕವಾಗಿರುತ್ತೆ ಆ್ಯಂಡ್ ತಮಗೆ ಯಾವ ತಂಡ ಗೆಲ್ಲುತ್ತೆ ಅಂತ ಅನ್ಸುತ್ತೆ ಅದನ್ನ ನೀವು ಕಮೆಂಟ್ ಮೋರ್ ಆಫ್ ಎಲ್ಲರೂ KKR ಪ್ರಿಡಿಕ್ಷನ್ ಪ್ರೊಬಬಿಲಿಟಿ ಜಾಸ್ತಿ KKRದೇ ಇರೋದು ಇವತ್ತು. ಬಟ್ ಪಂಜಾಬ್ ಲಾಸ್ಟ್ ಟೈಮ್ ಗೆದ್ದಿರೋದ್ರಿಂದ 50 ಇದೆ, ಅದ್ರ 49% ವಿನ್ನಿಂಗ್ ಪ್ರೊಬಬಿಲಿಟಿ ಇದೆ. ಸೊ ನೋಡೋಣ ಇವತ್ತು ಯಾರು ಗೆಲ್ತಾರೆ. ಇನ್ನೊಂದು ಮೇಜರ್ ವಿಚಾರ ಬಿಟ್ವಿ, 400ನೇ T20 ಪಂದ್ಯ ಆಡಿದ್ರು ಧೋನಿ ಅವರು ಆಡಿದ್ದು. ಭಾರತೀಯ 4ನೇ ಆಟಗಾರ ಗೌರವ್ ಇದ್ದಾರೆ. ಸೊ ಆಲ್ ದ ಬೆಸ್ಟ್. ನೆಕ್ಸ್ಟ್ IPL ಆಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಇವತ್ತೇ ಹೇಳ್ಬೇಕು ನಾವು. ಆ್ಯಕ್ಚುಲಿ ಹೌದು. ಬಟ್ ಆದರೆ ಧೋನಿ ಅವರು ಒಂದು ಗ್ರೌಂಡ್ನಲ್ಲಿ ನೋಡೋದಕ್ಕೆ ಆ ಒಂದು ಕಿಕ್ಕೇ ಬೇರೆ. ಬಟ್ ಆದರೆ ಈ ಸಲ ಆ ತಂಡ ಅಷ್ಟು ಬಲಿಷ್ಠವಾಗಿ ಇಲ್ಲದ ಕಾರಣ ಸೊ ಅವರ ಮಾಸ್ಟರ್ ಪ್ಲ್ಯಾನ್ಸು ಕೂಡ ಅಷ್ಟು ನೀಟಾಗಿ ವರ್ಕೌಟ್ ಆಗ್ತಾ ಇಲ್ಲ. ಸೊ ಇವತ್ತಿನ ಪಂದ್ಯಕ್ಕೆ ಆಲ್ ಸೆಟ್ ರೆಡಿ. ಆ್ಯಂಡ್ ನಮ್ಮ ಪ್ರಕಾರ ಯಾರು ಗೆಲ್ತಾರೆ ಇವತ್ತು? ನಮ್ಮ ಪ್ರಕಾರ ಪಂಜಾಬೇ ಅಂತೀರಾ? ಪಂಜಾಬಿಗಿಲ್ಲ. ನನ್ನ ಸಪೋರ್ಟ್ ಅಂತೂ KKRಗಿದೆ. ಬಿಕಾಸ್ ಅವರೆಲ್ಲ ಆಡ್ತಾ ಇದ್ದಾರೆ. ಸೊ ನಮ್ಮ RCB ಥರ 3 ಹ್ಯಾಟ್ರಿಕ್ ಸೋಲನ್ನು ಅನುಭವಿಸಿದ್ರು, 4th ಮ್ಯಾಚ್ ವಿನ್ ಆಗಿ ಒಂಥರ ಅದು. ಬಟ್ ಶ್ರೇಯಸ್ ಅವ್ರಿಗೆ ಗೊತ್ತಲ್ಲ ಆ ತಂಡದಲ್ಲಿ ಯಾವ ಆಟಗಾರ ಹೇಗೆ ಆಡ್ತಾರೆ, ಆ ಸ್ಟೇಡಿಯಂ ಬಗ್ಗೆ ಗೊತ್ತು. ಈಡನ್ ಗಾರ್ಡನ್ ಲಾಸ್ಟ್ ಟೈಮ್ ಕ್ಯಾಪ್ಟನ್ಶಿಪ್ ಆಗಿ ಹಾಲಿ ಚಾಂಪಿಯನ್ಸ್ ಬೇರೆ KKR. ಸೊ ಆ ಟೀಮ್ ನ ನಡೆಸಿರುವಂತದ್ದು, ನಾಯಕತ್ವ ವಹಿಸಿರುವಂತದ್ದು. ಪಂಜಾಬ್ ವಿರುದ್ಧ ಸೋತಿದ್ರು KKR. ಸೊ ಆ ರಿವೆಂಜ್ ಅನ್ನೋದು ಇದ್ದೇ ಇರುತ್ತೆ. ಇವತ್ತು ಗೆಲ್ಲೇಬೇಕು ಅನ್ನುವಂಥದ್ದು ಮೋಟೋ ಇಟ್ಕೊಂಡೇ ಬಂದಿರ್ತಾರೆ. ಸೊ ಗೇಮ್ ಪ್ಲಾನು ಸ್ಟ್ರಾಟಜಿ ಕೂಡ ಹಾಕಿರ್ತಾರೆ. ಸೊ ನನ್ನ ಪ್ರಕಾರ RR ಗೆಲ್ಬೋದು ಅಂತ. ಸೊ ನಿಮಗೆ ಯಾರು ಗೆಲ್ಬೋದು ಅಂತಿದ್ರೆ ಪಂಜಾಬ್ ಗೆಲ್ಲುತ್ತೆ ಅಂತಿದ್ರೆ ಪಂಜಾಬ್ ನೋಡಿ ಬರೋಣ. ಸೊ ಇನ್ನೇನು ಸ್ವಲ್ಪ ಟೈಮ್ನಲ್ಲೇ ಗೇಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಟಾಸ್ ಯಾರು ಗೆಲ್ತಾರೆ ಹೇಳ್ಬಿಡಿ? ಟಾಸು ನನಗನ್ಸೋ ಮಟ್ಟಿಗೆ ಇವತ್ತು ಹೋಮ್ ಗ್ರೌಂಡ್ ಅಲ್ಲ, KKR ಟಾಸ್ ಗೆಲ್ಲತ್ತೆ. ಗೆದ್ರೆ ಗೆದ್ರೆ ಬ್ಯಾಟಿಂಗ್ ತಗೊಳ್ಬೇಕು. ಯಾಕಂದ್ರೆ ಒಂದು ಒಳ್ಳೆ ಮೊತ್ತ ಕಲೆ ಆಗ್ಬೇಕಾಗುತ್ತೆ. ಯಾಕಂದ್ರೆ ಎಷ್ಟು ಸ್ಕೋರ್ ಮಾಡಿದ್ರೆ ಒಳ್ಳೇದು? ಒಂದು 200+ ಆದ್ರೆ ಓಕೆ. 200+ ಆದ್ರೆ ಯಾಕಂದ್ರೆ ದೊಡ್ಡ ಹೊಡೆತಗಳಲ್ಲಿ ಈಡನ್ ಗಾರ್ಡನ್ ಅಲ್ಲಿ ಬರೋದು ಕಡಿಮೆ. ಗ್ರೌಂಡ್ ಲೆವೆಲ್ ಅಲ್ಲೇ ಆಡ್ಬೇಕಾಗುತ್ತೆ ಈಡನ್ ಗಾರ್ಡನ್ ಅಲ್ಲಿ. ಯಾಕಂತಂದ್ರೆ ದೊಡ್ಡ ಹೊಡೆತ ಹೊಡೋದ್ರೆ ಕ್ಯಾಚ್ ಬರುತ್ತೆ ಜಾಸ್ತಿ. ಸೊ ಈಡನ್ ಗಾರ್ಡನ್ ಇಸ್ ಅ ವೆರಿ ಡೇಂಜರಸ್ ಸ್ಟೇಡಿಯಂ. ಸೊ ಅಲ್ಲಿ ಸ್ವಲ್ಪ ನೋಡಿಕೊಂಡು ಸೂಕ್ಷ್ಮವಾಗಿ ಆಡೋದೇ ಬೆಸ್ಟ್. ಸೊ ಆ ನಿಟ್ಟಿನಲ್ಲಿ ಫಸ್ಟಿಗೆ ಬ್ಯಾಟಿಂಗ್ ತಗೊಳ್ಳೋದೇ ಬೆಸ್ಟ್ ಅಂತ. ಸೊ ಟಾರ್ಗೆಟ್ 200 ಮೇಲೆ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಯಾರು 200 ಮೇಲೆ ಟಾರ್ಗೆಟ್ ಕೊಡ್ತಾರೋ ಅವರು ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ನೋಡಿದ್ರಲ್ಲ, ಸೊ ನೀವು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ನಿಮ್ಮ ಫೇವ್ರೆಟ್ ತಂಡ ಯಾವುದು ಗೆಲ್ಲಬಹುದು ಅನ್ನೋದು. ನಾಳೆ ಮ್ಯಾಚ್ ಮರ್ತು ಬಿಟ್ರಲ್ಲ ಮ್ಯಾಮ್ RCB. ಎಸ್, ಅಲ್ಲ ಕಮೆಂಟ್ ನಾನು ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡಿ ಅಂತ. ನಾಳೆ ಮ್ಯಾಚ್ ಅಂತೂ ಹಬ್ಬದ ಊಟ. ನಾಳೆ ಹಬ್ಬದ ಊಟ. ಯಾಕಂದ್ರೆ KL ರಾಹುಲ್ ಅವರು ಬ್ಯಾಟು ಬೆಂಗಳೂರಲ್ಲಿ ಡೆಲ್ಲಿಯಲ್ಲಿ ನಾಳೆ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡ್ತಾರೆ, ಅದು ನಂದು ನಾನ್ ಹುಟ್ಟಿದೂರು ಅನ್ನೋದು ಕೂಡ ತೋರಿಸಬಹುದು ವಿರಾಟ್ ಕೊಹ್ಲಿ ಅವರು. ರಿವೆಂಜ್ ಅಂದ್ರೆ ರಿವೆಂಜ್ ವಿರಾಟ್ ಕೊಹ್ಲಿ, ಇದು ನಿಮ್ಗೆ ಗೊತ್ತೇ ಇದೆ. ಲಾಸ್ಟ್ ಟೈಮ್ ಶ್ರೇಯಸ್ ಅಯ್ಯರ್ ಅವ್ರಿಗೂ ಯಾವ ರೀತಿ ಮಾಡಿದ್ರಂತ ನೀವು ನೋಡಿದಿರಾ? ಹೌದು, ಅದೇ ರೀತಿ ಗ್ರೌಂಡ್ ಅಲ್ಲೇ ಕೂರ್ತಾರೆ ಏನ್ ಹೇಳಕ್ ಬರೋದಿಲ್ಲ. ಇದು ನನ್ನೂರು ಅಂತ ನನ್ನ ಏರಿಯಾ. ಐ ಥಿಂಕ್ ಅದು 100% ಮಾಡಬೇಕು, ಮಾಡ್ತಾರೆ ಅನ್ಸುತ್ತೆ. ಅದು ಆಟನ ಗೆಲ್ಲೋದ್ರ ಮುಖಾಂತರ ಈ ವಿರಾಟ್ ಕೊಹ್ಲಿ ಅವರ ಏನಿದೆ ಒಂದು ಆಟಿಟ್ಯೂಡ್, ಅದೇ ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತಾರಲ್ಲ, ಅದೇ ರೀತಿ ನಾಳೆ ವಿರಾಟ್ ಕೊಹ್ಲಿ ಅವರು ಆಡ್ ತೋರಿಸ್ತಾರೆ. ಒಪ್ಪಿದೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ನಾಳೆ ಅಂತ. ಎಕ್ಸಾಕ್ಟ್ಲಿ, ಬಿಕಾಸ್ ತವರಲ್ಲಿ ಚರ್ಚೆ ಕೆಡವಿದ್ರು RCB ನ DC ಅದೇ ರಿವೆಂಜ್ ಇಟ್ಕೊಳ್ತಾರೆ. ಹೌದು. ಬಟ್ ಲಾಸ್ಟ್ ಟೈಮ್ ನಾನು ಗ್ರೌಂಡ್ ಹತ್ರ ಹೋದಾಗ ವಿರಾಟ್ ಕೊಹ್ಲಿ ಅವ್ರನ್ನ ಡೈರೆಕ್ಟ್ ಆಗಿ ನೋಡಿದ್ನಲ್ಲ, ಅವ್ರ ಮುಖದಲ್ಲಿ ಒಂದು ಅಗ್ರೆಸಿವ್ನೆಸ್ ಇತ್ತು. ಇವ್ ಸೋತ್ವಲ್ಲ ಈ ಮ್ಯಾಚ್ ನ, ಡೆಲ್ಲಿಯಲ್ಲಿ ಅಂತೂ ಇವ್ರಿಗೆ ಹೊಡಿಲೇಬೇಕು ಪಕ್ಕ. ಯಾಕಂದ್ರೆ ಲಾಸ್ಟ್ ಪಂಜಾಬ್ ಜೊತೆನೂ ಆಯ್ತು, ಕ್ರಮೇಣ ಎಲ್ಲ ಮ್ಯಾಚ್ಗಳಲ್ಲೂ ಆಡ್ತಾ ಬಂದಿದ್ದಾರೆ ವಿರಾಟ್ ಕೊಹ್ಲಿ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ನಮ್ಮ ಫಿಲ್ ಸಾಲ್ಟ್ ಅವ್ರು ಆಗಿರ್ಬೋದು, ದೇವದತ್ ಪಡಿಕಲ್,
ಜೋಸ್ ಹ್ಯಾಸಲ್ವುಡ್. ಹೌದು. ಸೊ ಸಖತ್ತ ಬೌಲಿಂಗ್ ಹಾಕ್ತಾ ಇದ್ದಾರೆ, ಬ್ಯಾಟಿಂಗು ಅದೇ ರೀತಿ ಆಡ್ತಾ ಇದ್ದಾರೆ. ಸೊ ನಮ್ಮ ವಿರಾಟ್ ಕೊಹ್ಲಿ ಅವರು ನಾಳೆ ಮಿಂಚಬೇಕು, RCB ಗೆಲ್ಲೇಬೇಕು ಅನ್ನೋ ಹೋಪ್ ಅಂಡ್ ಬ್ಯಾಲೆನ್ಸ್ಡ್ ಆಗೂ ಇದೆ ಈ ಸಲ ಟೀಮು. ಸೊ ತವರಿನಲ್ಲಿ ಮಾತ್ರ ಅವ್ರು ಸೋಲನ್ನ ಅನುಭವಿಸಿದ್ರು, ಬೇರೆ ಕಡೆ ಹೋದಲ್ಲೆಲ್ಲ ಚಚ್ಕೊ ಬಂದಿದೆ. ಸೊ ಆ ರೆಕಾರ್ಡ್ನ ಮತ್ತೆ ಕಾಪಾಡ್ತಾರ ಡೆಲ್ಲಿನಲ್ಲಿ ಆಡುವಂತಹ ಮ್ಯಾಚ್ನಲ್ಲಿ ನಾಳೆ ಕಾದು ನೋಡಬೇಕಾಗಿದೆ. ಅದು ಭಾನುವಾರ. ಸೊ ಭಾನುವಾರದ ಬಿಸಿ ಬಿಸಿ ಮ್ಯಾಚ್ ಆಗುತ್ತಾ ಅನ್ನೋದು ಕೂಡ. ಸೊ ನಾಳೆ ಕೂಡ ನಾವು ಈ ಮ್ಯಾಚ್ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಮಾಡ್ತೀವಿ. ಆ್ಯಂಡ್ ಎಸ್ ಅಫ್ಕೋರ್ಸ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಏನಿದೆ ಅದನ್ನು ಕೂಡ ತೊಗೊಂಬರ್ತೀವಿ. ಬಟ್ ಇವತ್ತಿನ IPL ಜಿಂಗಲಾಲ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಬಂದಿದೆ. ಸೊ ನಿಮ್ಮ ಅನಿಸಿಕೆಯನ್ನು ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ಮತ್ತೆ ನಾವು ಸಿಗ್ತೀವಿ ನಾಳೆ ಇನ್ನೊಂದು ಥ್ರಿಲ್ಲಿಂಗ್ ಮ್ಯಾಚ್ನೊಂದಿಗೆ, ಹಾಗೆ ಇವತ್ತಿನ ಮ್ಯಾಚ್ನ ರಿಸಲ್ಟ್ನೊಂದಿಗೆ. ಅಂಟಿಲ್ ದೆನ್ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಥ್ಯಾಂಕ್ ಯು.